ಜಾರಕಿಹೊಳಿ 5 ಸಾಹುಕಾರರು ನಮ್ಮ ಸಹಾಯಕ್ಕೆ ಬರಬೇಕು. ನಾಳೆ 11 ಗಂಟೆ ಒಳಗೆ ನಮಗೆ ಸೂಕ್ತ ನ್ಯಾಯ ಕೊಡಿಸದಿದ್ರೆ ಗೋಕಾಕ್ ತಾಲೂಕಿನ ಅಂಕಲ್ಗಿ ಪೊಲೀಸ್ ಠಾಣೆ ಮುಂದೆ ನಮ್ಮ ಮಕ್ಕಳು ಮರಿಯೊಂದಿಗೆ ಆತ್ಮಹತ್ಯೆ ಮಾಡಿಕೊಳ್ಳುತ್ತೇವೆ ಎಂದು ದಂಪತಿ ಇಬ್ಬರು ಎಚ್ಚರಿಕೆಯನ್ನ ನೀಡಿದ್ದಾರೆ. ಹೌದು, ನೀವು ನೋಡ್ತಿರೋ ಈ ದಂಪತಿ ಹೆಸರು ಬಸವ್ವ ಯಲ್ಲಪ್ಪ ಕೊಪ್ಪದ್ ಮತ್ತು ಯಲ್ಲಪ್ಪ ಕೊಪ್ಪದ್ ಅಂತ. ಗೋಕಾಕ್ ತಾಲೂಕಿನ ಲಗಮೇಶ್ವರ ಗ್ರಾಮದವರು. ಅರೆ, ಇವರ್ಯಾಕೆ ಈ ರೀತಿ ಆತ್ಮಹತ್ಯೆಯ ಬೆದರಿಕೆ ಒಡ್ಡಿದ್ದಾರೆ ಎಂಬ ಪ್ರಶ್ನೆ ನಿಮ್ಮನ್ನ ಕಾಡ್ತಿರಬಹುದು. ಆದ್ರೆ ವಿಷಯ ಇದೆ ವೀಕ್ಷಕರೇ, ಇವರು ತರಕಾರಿ ಮಾರಾಟ ಮಾಡಿ ತಮ್ಮ ಹೊಟ್ಟೆ ಬಟ್ಟೆ ಕಟ್ಟಿಕೊಂಡು ಮಕ್ಕಳೊಂದಿಗೆ ಜೀವನ ನಡೆಸುತ್ತಿದ್ದಾರೆ. ಆದ್ರೆ ಇವರಿಗೆ ರಾಜು ತಳವಾರ್ ಎಂಬ ವ್ಯಕ್ತಿ ನಿರಂತರವಾಗಿ ಕಿರುಕುಳ ನೀಡುತ್ತಿದ್ದಾನಂತೆ. ಅಷ್ಟೇ ಅಲ್ಲದೆ ಯಲ್ಲಪ್ಪನ ಮೇಲೆ ಹಲ್ಲೆಯೂ ಮಾಡಿದ್ದಾನೆ. ಈಗ ಇವರ ಮಗನನ್ನ ಕಿಡ್ನಾಪ್ ಮಾಡಲು ಪ್ರಯತ್ನಿಸಿದ್ದಾನೆ. ಹೀಗಾಗಿ ನಮಗೆ ನ್ಯಾಯ ಕೊಡಿ ಎಂದು ಈ ದಂಪತಿ ಅಂಕಲ್ಗಿ ಪೊಲೀಸ್ ಠಾಣೆಗೆ ದೂರು ನೀಡಿದ್ರು ಕೂಡ ಅಲ್ಲಿನ ಪೊಲೀಸ್ ಅಧಿಕಾರಿಗಳು ಇವರ ದೂರನ್ನ ಸ್ವೀಕರಿಸಿಲ್ಲ. ಹೀಗಾಗಿ ನಮಗೆ ನ್ಯಾಯ ಕೊಡಿ ಎಂದು ಈ ದಂಪತಿ ಗುರುವಾರ ಬೆಳಗಾವಿ ಜಿಲ್ಲಾಧಿಕಾರಿ ಕಚೇರಿಗೆ ಆಗಮಿಸಿ ತಮ್ಮ ಅಳಲನ್ನ ತೋಡಿಕೊಂಡಿದೆ. ರಾಜು ಬಸವನಪ್ಪ ತಳವಾರ್ ರೀ, ಕಲ್ಲಪ್ಪ ಕುಮಾರ್ ಕಲ್ಲಪ್ಪ ಕೊಪ್ಪದ್ರಿ. ಇವ್ರನ್ನ ನನ್ನ ಮಗನ ಕಿಡ್ನಾಪ್ ಮಾಡಕ್ಕೆ ಟ್ರೈ ಮಾಡತ್ತೀರಿ ಸರ್. ನಾವು ಒಳಗೆ ಊಟ ಮಾಡತ್ತಿದ್ವಿ ರೀ. ಒಂದು 5 ಹೆಜ್ಜೆ ಎಳ್ಕೊಂಡು ಹೊಂಟಿದ್ರಿ. ನಾವು ಒಳಗಡೆಯಿಂದ ಓಡಿ ಬರೋದಕ್ಕೆ ನನ್ನ ಮಗನ ಬಿಟ್ಟು ಹೋಗಿ ಕಬಿನಾಗ ಸೇರಿದ್ರಿ ಸರ. ಇದ್ರ ಪರವಾಗಿ ನಾವು ಅಂಕಲಿ ಪಿ ಎ ಸಾಹೇಬ್ರಿಗೆ ಹೋಗಿ ತಿಳಿಸಿ ಕಂಪ್ಲೇಂಟ್ ಕೊಟ್ಟಿವ್ರಿ ಸರ. ಕೊಟ್ಟು 8 ದಿವಸ ಆದ್ರೂ ತಂದು ಅವ್ರನ್ನ ನಮ್ಮನ್ನು ವಿಚಾರಣೆನ ಮಾಡಲಿಲ್ಲ ರೀ. ಆಮೇಲೆ ಹಿಂದಾಡೆ ನೀ ಏನು ಕಂಪ್ಲೇಂಟ್ ಕೊಡ್ತೀವಿ ಕೊಡುವ ಬಂದ್ ಕರಿಂದ ನಾ FIR ಮಾಡ್ತಾನೆ ಅಂದ್ರಿ ಸರ. FIR ಮಾಡಿದ ತಕ್ಷಣ ಅದಕ್ಕೆ ವೈಷ್ಣವ್ರು ಹಚ್ಚಿ ಇದನ್ನು ಮಾಡಿ ಕರಿಂದ್ರಿ. ಟೈಮಿಂಗ್ ಸರಿ ಇಲ್ಲ, ತಾರೀಖು ಸರಿ ಇಲ್ಲ, ನೀ ನಾಳೆ ಚೆನ್ನಾಗಿ ಬರ್ಕೊಂಬಂದು ಕಂಪ್ಲೀಟ್ ಕೊಡಮ್ಮ ಅಂತ ಹೇಳ್ರಿ. ಹೇಳಂತಲೇ ನಮ್ಮ ಗಂಡ ಎಲ್ಲ ಮ್ಯಾಗಿನ ಅಧಿಕಾರಿಗಳಿಗೆಲ್ಲ ಬಿಟ್ರಿ. ಬಿಡಾನ ಅಂತಿಗೆ ಅಂದ್ರೆ ನಮ್ಮನ್ನು ಕರಿಂದ FIR ಕಾಪಿ ಹೋಯ್ ಬಾ ಅಂತ ಕರೆದ್ರಿ. ರಾಜು ತಳವಾರ್ 20 ಮಂದಿನ ರೇಪ್ ಮಾಡಿದೆ ಅಂತೇಳಿ ಕರ್ಕೊಂಬಂದು ಕೇಸ್ ಕೊಡ್ತಾನು, ಮಗನ ನೀನು ಒಳಗೆ ಹಾಕ್ತಾನಂತ ಹೇಳಿದ್ರಿ ಸರ್. ಈ ವೇಳೆ ಇನ್ ನ್ಯೂಸ್ ಜೊತೆ ಮಾತನಾಡಿದ ಬಸವ್ವ ಕೊಪ್ಪದ್, ರಾಜು ತಳವಾರ್ ಎಂಬ ವ್ಯಕ್ತಿ ನನ್ನ ಮಗನನ್ನ ಕಿಡ್ನಾಪ್ ಮಾಡಲು ಪ್ರಯತ್ನಿಸುತ್ತಿದ್ದಾನೆ. ನಮಗೆ ಪ್ರತಿನಿತ್ಯ ಕಿರುಕುಳ ನೀಡುತ್ತಿದ್ದಾನೆ. ನಾವು ಈ ಸಂಬಂಧ ಕಂಪ್ಲೇಂಟ್ ನೀಡಿದ್ರೂ ಕೂಡ ಅಂಕಲ್ಗಿ ಪೊಲೀಸರು ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ. ನಮ್ಮ ಭಾಗಕ್ಕೆ ಅಷ್ಟೇ ಅಲ್ಲದೆ ಇಡೀ ಇಂಡಿಯಾಕ್ಕೆ ದೇವರಾಗಿರೋ ಜಾರಕಿಹೊಳಿ 5 ಸಾಹುಕಾರರು ಬಂದು ನಮಗೆ ನ್ಯಾಯ ಕೊಡಿಸಬೇಕು. ಇಲ್ಲದೆ ಹೋದ್ರೆ ನಮ್ಮ ಮಕ್ಕಳು ಮತ್ತು ಗಂಡನ ಜೊತೆಗೆ ಆತ್ಮಹತ್ಯೆ ಮಾಡಿಕೊಳ್ಳುತ್ತೇನೆ ಎಂದು ಈ ಮಹಿಳೆ ಎಚ್ಚರಿಕೆ ನೀಡಿದ್ದಾರೆ. 5-6 ವರ್ಷ ಆತ್ರಿ ಅವ್ರಿಗೆ ನಮ್ಗೆ ಕೇಸ್ ಐತ್ರಿ ಸರ್. ಕೇಸ್ ಇದ್ರೆ ಇದು 3ನೇ FIR ಆದ್ರೂ ಅವ್ನು ತಂದು ಅರೆಸ್ಟ್ ಮಾಡತ್ತಿಲ್ರಿ. ಅವನು ಅಲ್ಲಿ ಸುತ್ತಮುತ್ತ ಭಾಗೆಲ್ಲ ಅನ್ಯಾಯ ಭಾಳ ನಡೆದೈತ್ರಿ. ಆದ್ರೂ ಯಾವ ಅಧಿಕಾರಿಗಳು ಕೇಳ್ತಾ ಇಲ್ರಿ, ಯಾವ ರಾಜಕಾರಣಿಗಳು ಕೇಳ್ತಾ ಇಲ್ರಿ ಸರ್. ನಮ್ಗೆ 5 ಮಂದಿ ಜಾರಕಿಹೊಳಿ ಸಾವುಕಾರಗಳದಾರ್ರಿ. ರಮೇಶ್ ಸಾವುಕಾರ್ ರೀ, ಸತೀಶ್ ಸಾವುಕಾರ್ ರೀ, ಮತ್ತು ಬಾಲಚಂದ್ರ ಸಾವುಕಾರ್ ರೀ, ಭೀಮ್ಸು ಸಾವುಕಾರ್ ರೀ, ಲಕ್ಕನ್ ಸಾವುಕಾರ್. ಇವ್ರು ದೇವ್ರು ಅಂತೇಳಿ ನಮ್ಮ ಇಂಡಿಯಾದಾಗ ಪೂಜೆ ಮಾಡ್ತಾರೆ. ಇವ್ರು ಒಳ್ಳೆ ವ್ಯಕ್ತಿಗಳದಾರ್ರಿ. ಇವ್ರು ಬಂದು ನಮಗೆ ನ್ಯಾಯ ಹಾಕಿ ಕೊಡ್ಸವ್ರಿ ಸರ್. ಅಂಕಲ್ಗಿ ಪೊಲೀಸ್ ಸ್ಟೇಷನ್ ನಾಳೆ 11 ಗಂಟೆ ಟೈಮಿಂಗ್ ಕೊಡ್ತಾನೆ ರೀ. 5 ಮಂದಿ ಸಾವುಕಾರ ಬರಬೇಕು, ನಂಗೆ ನ್ಯಾಯ ಕೊಡಿಸ್ಬೇಕ್ರಿ ಸರ್. ಅವ್ರು ಬರಲಿಲ್ಲ ಅಂದ್ರೆ ನಾವು 4 ಮಂದಿ ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ತೀವ್ರಿ ಸರ್. ಒಟ್ಟಾರೆ ತಮಗೆ ನ್ಯಾಯ ಕೊಡಿ ಎಂದು ಈ ದಂಪತಿ ಜಾರಕಿಹೊಳಿ ಸಾಹುಕಾರಗಳಿಗೆ ಮನವಿ ಮಾಡಿಕೊಂಡಿದ್ದಾರೆ. ಈ ದಂಪತಿಗೆ ನ್ಯಾಯ ಕೊಡಿಸಲು ಜಾರಕಿಹೊಳಿ ಸಹೋದರರು ಮನಸ್ಸು ಮಾಡ್ತಾರಾ ಎಂದು ಕಾಯ್ದು ನೋಡಬೇಕಿದೆ. ಇನ್ ನ್ಯೂಸ್ ಬೆಳಗಾವಿ. ವಿರಾಮದ ಬಳಿಕ ಮತ್ತಷ್ಟು ಸುದ್ದಿಗಳನ್ನ ನೋಡೋಣ. NISM और ट्रिनिटी फिनिशिंग स्कूल साथ मिलकर आपको पेश करते हैं 3 महीने का मीडिया कोर्स, एक सुनहरा मौका जिसमें आप एक्सपर्ट से लाइव टीवी प्रेजेंटेशन सीख सकते हैं. मीडिया प्रोडक्शन, टीवी और डिजिटल एड्स सीखिए. अब Amazon और Flipkart जैसे बड़े प्लेटफॉर्म्स के